ಆತ್ಮೀಯ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 13ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೆ. ಬಿಗ್ ಬಾಸ್ 1ರಿಂದ 12ರವರೆಗೂ ನಡೆದ್ರು. ಅಲ್ಲಿ ಯಾವುದೇ ಆಡಿಷನ್ ಇರಲಿಲ್ಲ. ಬಿಗ್ ಬಾಸ್ ಅವರು ಖುದ್ದಾಗಿ ತಾವೇ ಕೆಲವೊಂದಿಷ್ಟು ಜನಪ್ರಿಯ ವ್ಯಕ್ತಿಗಳಿಗೆ ಆಡಿಷನ್ಗೆ ಬರುವಂತೆ ಅಥವಾ ನೀವು ಬಿಗ್ ಬಾಸ್ಗೆ ಬರುವಂತೆ ರಿಕ್ವೆಸ್ಟನ್ನು ಕಳಿಸ್ತಾ ಇದ್ರು. ಅವರು ಡೈರೆಕ್ಟಾಗಿ ಬಿಗ್ ಬಾಸ್ಗೆ ಬರ್ತಾ ಇದ್ರು. ಬಂದ ನಂತರ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಡೈರೆಕ್ಟಾಗಿ ಸ್ಪರ್ಧಿಗಳಾಗ್ತಾ ಇದ್ರು. ಬಟ್ ಬಿಗ್ ಬಾಸ್ ಸೀಸನ್ 13ರಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಎಲ್ಲ ಪ್ರತಿಭಾವಂತರಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ಬಿಗ್ ಬಾಸ್ 13ರನ್ನ ಆಡಿಷನನ್ನು ನಡೆಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಯಾವ ರೀತಿ ಆಗಿತ್ತು ಅಂದರೆ ಆಗಸ್ಟ್ 16ರಿಂದ ಬಿಗ್ ಬಾಸ್ ಸೀಸನ್ 13ರ ಆಡಿಷನ್ ಅಂದರೆ ಅಗ್ನಿ ಪರೀಕ್ಷೆ ಅಂತೇಳಿ ಇದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಇದು ನಡೀತಾ ಇದೆ. ಇದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನು ಬಿಟ್ಟಿದ್ರು. ಬಿಗ್ ಬಾಸ್ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಬಿಗ್ ಬಾಸ್ ಸ್ಪರ್ಧಿ ಆಗೋದಕ್ಕೆ ನನ್ನಲ್ಲಿ ಯಾವ ಕ್ವಾಲಿಟೀಸ್ ಇದೆ, ಯಾವ ಕಲೆ ಇದೆ, ಯಾವ ಪ್ರತಿಭೆ ಇದೆ ಅಂತ ತೋರಿಸ್ಬೇಕು ಅಂತೇಳಿ ಲಿಂಕನ್ನು ಬಿಟ್ಟಿದ್ರು. ಅದನ್ನು 10 ಸೆಕೆಂಡು 30 ಸೆಕೆಂಡ್ ಅಥವಾ 1 ನಿಮಿಷ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆಗಿರ್ತಕ್ಕಂಥ ವಿಡಿಯೋದ ಆಧಾರದ ಮೇಲೆ ಅದರಲ್ಲಿ 60 ಜನರನ್ನು ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿದ್ದಾರೆ. ಈ 60 ಜನರ ಆಡಿಷನ್ ಇನ್ನೂ ನಡೀತಾ ಇದೆ. ಈ ಆಡಿಷನ್ ನಡೆಸ್ತಕ್ಕಂಥವರು ವಿನಯ್ ಗೌಡ ಸರು ಮತ್ತು ಚಂದನ್ ಶೆಟ್ಟಿ ಸರ್, ಅದರ ಜೊತೆಗೆ ಶ್ರುತಿ ಮೇಡಮು ಮತ್ತು ಅನುಶ್ರೀ ಮೇಡಮ್, ಇವರು ಆಡಿಷನ್ ಅನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಆಂಕರ್ ಕೂಡ ಇದ್ದಾರೆ. ಇದು ಸುಸಜ್ಜಿತವಾಗಿ ನಡೀತಾ ಇದೆ. ಬಟ್ ಈ 3 ತಿಂಗಳ ಒಂದು ಶೋ, ರಿಯಾಲಿಟಿ ಶೋ, ಈ ಎಲ್ಲ ಜನರ ಸಾಮಾನ್ಯರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರ ಮನೆಗೂ ತಲುಪಲಿ, ಅದು ಜನಸಾಮಾನ್ಯರ ಮನೆಗೂ ಮುಟ್ಲಿ ಮತ್ತು ಅದಕ್ಕೆ ಅಭಿಮಾನಿಗಳು ಜಾಸ್ತಿ ಆಗಲಿ ಮತ್ತು ಪ್ರತಿಯೊಬ್ಬ ಕಲೆಗೂ ಬೆಲೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಆಡಿಷನನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ಭಾಗ ಅಂದರೆ ಇದರ ಇನ್ನೊಂದು ರೂಪ ಇದೆ. ಇದನ್ನು ಎಲ್ಲರಿಗೂ ಅರ್ಥ ಆಗೋದಿಲ್ಲ, ಆದರೂ ಒಂದು ಸಣ್ಣ ರೂಪದಲ್ಲಿ ಮನವರಿಕೆ ಮಾಡಿಕೊಟ್ಟು ಬಿಡ್ತೀನಿ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಸಾಮಾನ್ಯ ರಿಯಾಲಿಟಿ ಶೋ ಅಲ್ಲ. ಕನ್ನಡ ರಿಯಾಲಿಟಿ ಶೋ ಬೇರೆ ರಾಜ್ಯದಲ್ಲೂ ಕೂಡ ವೈರಲ್ ಆಗ್ತಕ್ಕಂಥ ಅತಿ ಹೆಚ್ಚು ಜನರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥದ್ದು. ಅದು 1ರಿಂದ 12ರವರೆಗೂ ಬಿಗ್ ಬಾಸ್ ಶೋವನ್ನು ಕರ್ನಾಟಕದ ಅಭಿನಯ ಚಕ್ರವರ್ತಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಸುದೀಪ್ ಸರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಶೋ ಅಲ್ಲಿ ಇನ್ನೂ ಹೆಚ್ಚು ಜನಪ್ರಿಯಗೊಳ್ಳಿ, ಎಲ್ಲ ಮನೆಗೂ ಈ ಶೋ ತಲುಪಲಿ ಮತ್ತು TRP ಜಾಸ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಕೂಡ ಇದನ್ನು ಸೆಟ್ ಮಾಡಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ 3 ತಿಂಗಳಿರುವಂಥ ರಿಯಾಲಿಟಿ ಶೋನ 6 ತಿಂಗಳಿಗೆ ಓಡಿಸ್ಬೇಕು ಅನ್ನೋ ಮೇನ್ ಉದ್ದೇಶದಿಂದಾನೆ ಇದನ್ನು ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಎಲ್ಲವೂ ಒಂದು ಕಾರಣ ಆದರೆ ಈ ಶೋ ಇಂದ ಬರುವಂಥ ಇನ್ಕಮ್ ಕೂಡ ಒಂದು ಮೇನ್ ರೀಸನ್ ಆಗುತ್ತೆ. ಈ ಮೂಲ ಆಧಾರಗಳಿಂದ ಈ ಇನ್ಕಮ್ ಕೂಡ ಮೂಲ ಸೋರ್ಸ್ ಆಗಿರೋದ್ರಿಂದ ಈ ಶೋವನ್ನು ಅಗ್ನಿ ಪರೀಕ್ಷೆ, ರಿಯಾಲಿಟಿ ಶೋ ಈ ರೀತಿ ಮಾಡಿ ಹೆಚ್ಚು ಜನರಿಗೆ ತಲುಪೋ ರೀತಿ, ತಲುಪಿದ ಮೇಲೆ ಆಡಿಷನ್ ಜಾಸ್ತಿ ಆಗೋ ರೀತಿ, ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಲಿ ಅನ್ನೋ ಉದ್ದೇಶದಿಂದ ಮತ್ತು ಕಲೆಗೆ ಬೆಲೆ ಸಿಗಲಿ, ಎಲ್ಲರಿಗೂ ಮನೆಗೂ ಮತ್ತು ಎಲ್ಲ ಪ್ರತಿಭಾವಂತರಿಗೂ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಅವಕಾಶಗಳು ದೊರೀಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಈ 60 ಜನರ ಎಡಿಷನ್ ಅನ್ನ ನಡೀತಾ ಇದೆ, ಅಗ್ನಿ ಪರೀಕ್ಷೆ ನಡೀತಾ ಇದೆ. ಇದರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ 10ರಿಂದ 15 ಜನರು ಅಭ್ಯರ್ಥಿಗಳು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. 3 ತಿಂಗಳಲ್ಲಿ ಅವರ ಕೆಲವೊಂದಿಷ್ಟು ಆಧಾರಗಳ ಮೇಲೆ ಅವರನ್ನು ಎಲಿಮಿನೇಟ್ ಮಾಡುವಂಥ ಪ್ರೊಸೆಸ್ ನಡೀತಾ ಹೋಗುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲ್ ನೀಡ್ತಾ ಹೋಗ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟ ಸ್ನೇಹಿತರೆ, ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.